ಆಲ್ ಎಲ್ಲ ಸದಸ್ಯರು ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಎಲ್ಲ ಸಮಾಜದವರು ಸೇರ್ತಾರೆ. ವಿಶೇಷವಾಗಿ ಈ ದೇಶದ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗುವುದರಿಂದ ಈ ದೇಶದ ಸಂಸ್ಕೃತಿ ಹೆರಿಗೇಜನ್ನು ನಾವೆಲ್ಲ ಕಾಪಾಡಿಕೊಂಡು ಹೇಳಿ, ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಏನಿದೆ ಹೆಚ್ಚು ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು. ಅವರಿಗೆ ಈ ದೇಶದ ಕಾನೂನು ಸಂವಿಧಾನಕ್ಕೆ ಬೇರೆ ಸಮಾಜಕ್ಕೆ ಬೆಳೀತಕ್ಕಂಥದ್ದು ಜಾಸ್ತಿ ಪ್ರೋತ್ಸಾಹ ಕೊಡಬೇಕಂತ ನಮ್ಮಲ್ಲಿ ಮನವಿ ಮಾಡಬೇಕು. ಮಾತುಕತೆ ಪೂರ ಮಾಡಬೇಕು. ಸರ್ ನಾನು ಒಂದು ಇವಾಗ ಫುಲ್ ಶೂಟ್ ಮಾಡೋಣ ಪ್ರೀತಿಯಿಂದ ಸಪೋರ್ಟಿಂದ ನಾವು ಯಾವತ್ತೂ ಜೊತೆಗಿರುವಂಥ ಒಂದು ಕಮ್ಯುನಿಟಿ ಅಂತ ಹೇಳ್ಬೋದು, ಸಿಟಿ ಸ್ಟೇಟ್ ಅಂತ ಹೇಳ್ಬೋದು ಆ್ಯಂಡ್ ಕಂಟ್ರಿ ಅಂತ ಹೇಳ್ಬೋದು. ಸೊ ಎಲ್ಲ ಥರದ್ದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಬೇಕಾದ್ರೆ ರಂಜಾನ್ ಸಮಯದಲ್ಲಿ ಈ ಒಂದು ತುಂಬ ಹೋಲಿ ಮಂತಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಒಂದು ಆಚರಿಸ್ಬೇಕು ಅಂತ ಒಂದು ಸ್ಪೆಷಲ್ ದಿನ ಇವತ್ತು ಫ್ರೈಡೇ ಕೂಡ. ತುಂಬ ಖುಷಿ ಆಗ್ತಿದೆ ನನಗೆ, ತುಂಬ ಹೆಮ್ಮೆ. ಇಲ್ಲಿಂದ ಸತೀಶ್ ಇವರೆಲ್ಲರೂ ಸೇರಿ ಈ ಸಲ ಗೊತ್ತಿಲ್ಲ, ಇವ್ರು ಹೋಗ್ಬೋದು. ಸೊ ಬಹಳ ಖುಷಿ ಆಯ್ತು. ಇಟ್ಕೊಂಡು ವರ್ಕ್ ಮಾಡೋವಂಥವ್ರೆ ತುಂಬಾ, ಅಂದ್ರೆ ಹೆಚ್ಚು ಜನ ಇದ್ದವರು ಒಂದಷ್ಟು ಜನ ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ಮಾಡಬೇಕು. ನಾವು ಯಾವತ್ತೂ ಮುರಿಯುವಂತ ಕೆಲಸವನ್ನ ಮಾಡಬಾರ್ದು. ಬಟ್ ನಾವಂತೂ ಉಸಿರಿರೋವರೆಗೂ ಕಟ್ಟುವಂತ ಕೆಲಸನೇ ಮಾಡೋದು. ಹಾಗಾಗಿ ಇವತ್ತು ನಾವು ಇಲ್ಲಿರ್ತಕ್ಕಂಥದ್ದು. ಸೊ ನಮ್ಮ ಜಾಕೀರ್ ಅವರು, ಪೂಜಾ ಅವರು 3 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಒಳ್ಳೊಳ್ಳೆ 6 ವರ್ಷ, ನಾನು 3 ವರ್ಷ. ಸೊ ಹಾಗಾಗಿ ಮಾಡ್ತಾನೆ ಇದ್ದಾರೆ, ಒಳ್ಳೊಳ್ಳೆ ಸೆಲೆಬ್ರಿಟೀಸ್ನ ಕರೆಸ್ತಾನೆ ಇದ್ದಾರೆ. ಜೊತೆಗೆ ಫ್ರಾಂಕ್ಲಿ ಹೇಳ, ನಾನು ಅವ್ರದ್ದು ಒಂದು ರಿಲೇಶನ್ಶಿಪ್ ಒಂದು ಒಳ್ಳೆ ಇದ್ರು. ನನಗೆ ಬಿರಿಯಾನಿ ನೀವು ಮಾಡೋದು ಮಾತ್ರ ಸಖತ್ತಾಗಿರ್ತದೆ. ಯಾಕಂದ್ರೆ ನಾನು ಸುಳ್ಳು ಹೇಳ್ಬಾರ್ದು, ಸುಳ್ಳು ಬಂದು ಏನು ಮಾಡ್ತಾರೆ, ಬಿರಿಯಾನಿ ತುಂಬಾ ಚೆನ್ನಾಗಿರ್ತದೆ. ಹಾಗಾಗಿ ಬಂದು ನಮ್ಮ ತಿಳ್ಕೊಬೇಡಿ. ಜೊತೆಗೆ ಪೂಜಾ, ಸಂಜನಾ ಅವರು, ರಾಗಿಣಿ ಅವರು, ಜೊತೆಗೆ ನಮ್ಮ ಡ್ಯಾನಿ ಅವರು, ನಮ್ಮ ನಾಗಿಣಿ ಅಂತ ತಂದಾಗ ರಜನಿ ಮೇಡಮ್ ಗೊತ್ತು. ರಜನಿ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇಷ್ಟು ಜನ ಒಟ್ಟಿಗೆ ನಿಂತ್ಕೊಂಡು ಕನ್ಫ್ಯೂಸ್ ಆಗ್ತಾ ಇದೆ, ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಸೇರ್ಕೊಂಡು ಇವತ್ತು ಬಂದಿದ್ದೀವಿ ಒಂದು ಪ್ರೀತಿ ವಿಶ್ವಾಸದಲ್ಲಿ. ನನ್ನ ಉದ್ದೇಶ ಏನ್ ಗೊತ್ತಾ, ನಾವೆಲ್ಲರೂ ಬೆಳಗಿಂದ ಸಂಜೆ ತನಕ ದುಡಿತೀವಿ, ರಾತ್ರಿ ಆದಾಗ ಮಲಗ್ತೀವಿ. ನಾವೆಲ್ಲರೂ ಆಲ್ಮೋಸ್ಟ್ ಮಲಗ್ತೀವಿ. ಮಲಗಿದಾಗ ಇಡೀ ಭಾರತ ಮಲಗಿರ್ತದೆ, ರಾತ್ರಿ ಸಮಯದಲ್ಲಿ ಮಲಗಿರ್ತದೆ. ಮಲಗಿರ್ಬೇಕಾದ್ರೆ ಇಡೀ ಭಾರತ ಶಾಂತವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಯಾವ ಜಾತಿ ಇರೋದಿಲ್ಲ, ಧರ್ಮ ಇರೋದಿಲ್ಲ, ಇನ್ನೊಂದಿರೋದಿಲ್ಲ, ಎಲ್ಲರೂ ನೆಮ್ಮದಿಯಾಗಿ ಮಲಗಿರ್ತೀವಿ ಇಡೀ ರಾತ್ರಿ. ಆ ರೀತಿ ಬೆಳಗಿನ ಸಮಯವೂ ಇರಬೇಕು ಅಂತ ಆಸೆ ಪಡುವಂತ ವ್ಯಕ್ತಿ ನಾನು. ಸೊ ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ಎಲ್ಲಿವರೆಗೆ ಸಾಧ್ಯವೋ ಅಲ್ಲಿವರೆಗೂ ಯಾರು ಏನಾದ್ರು ಮಾಡ್ಕೊಳ್ಳಿ, ಏನಾದ್ರೂ ಇಟ್ಮಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಹೋಗೋಣ, ಒಂದು ಸುಂದರ ಕರ್ನಾಟಕವನ್ನು ಕಟ್ಟೋಣ, ಸುಂದರವಾದ ಭಾರತವನ್ನು ಕಟ್ಟೋಣ. ಹೋಗಲಿ, ಈಗ ಕುರಾನ್ ಆಗ್ಲಿ, ಭಗವದ್ಗೀತೆ ಆಗ್ಲಿ, ಬೈಬಲ್ ಆಗ್ಲಿ ಹೇಳೋದಿಷ್ಟೇ, ನಾವು ಯಾವ ಜಾಗದಲ್ಲಿ ಇರ್ತೀವಿ, ಯಾವ ಜಾಗದಲ್ಲಿ ನಾವು ವಾಸ ಮಾಡ್ತೀವಿ, ಆ ಜಾಗದ ಸಂಸ್ಕೃತಿ ಭಾಷೆಗೆ ಗೌರವದಿಂದ ಬರ್ತಾ ಇನ್ನೊಂದಷ್ಟು ವರ್ಷ, ಇನ್ನೂ 10 ವರ್ಷ ಅಲ್ಲ 100 ವರ್ಷ ಇಫ್ತಿಯಾರ್ ಕೂಟನ ಮಾಡ್ತಾ ಇರ್ಲಿ. ನಾವು ಮುಸಾಹಿದವ್ರ ಅಕ್ಕಪಕ್ಕ ನಿಲ್ತಾನೆ ಇರ್ಲಿ, ರಾಗಿಣಿಯವ್ರು ಬಂದು ಬಿರಿಯಾನಿ ತಿಂತಾನೆ ಇರ್ಲಿ ಅಂತ. ರಾಗಿಣಿ ಮೇಡಮ್ ಹೇಳ್ದಂಗೆ ಅವ್ರಿಗೆ ಬಿಸಿ ಬಿಸಿ ಬಿರಿಯಾನಿ ಬಹಳ ಇಷ್ಟ. 6ನೇ ವರ್ಷ ಇಫ್ತಿಯಾರ್ ಪಾರ್ಟಿ ಇಟ್ಟಿಯಾರ್ ಅವರು. ವರ್ಷ ತಪ್ಪಿದ್ರೆ ಇನ್ನೊಂದು ವರ್ಷ, 2 ವರ್ಷ ಸಿಕ್ಬಿಟ್ರೆ ಬಾಂಬೆ ನೋಡ್ತಾ ಇದ್ದೋ ನಾವು ಬಾಬಾ ಸಿದ್ದಿಕಿ ಅವರು. ಅದೇ ರೀತಿ ನಮ್ಮ ಜಾಕೀರ್ ಅವರು ಮಾಡೋಕ್ಕೆ ದೊಡ್ಡ ಮಟ್ಟದಲ್ಲಿ ಮಾಡಿ ದೇವರು ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಡಲಿ. ಹಾಗೆ ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಜಾಕೀರ್ ಮೇಲೆ ಇರಲಿ ಅಂತ ಹೇಳಿ ನಾನು ಬಯಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ರಜನಿ ಅವರು ದಯವಿಟ್ಟು ಕಾರ್ಯಕ್ರಮನ ಹಾಗೂ ಬಿರಿಯಾನಿನ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಜಾಕೀರ್ ಮತ್ತು ಪೂಜಾ ಅವರ ಕನೆಕ್ಷನ್ 3 ವರ್ಷದಿಂದ ಇದೆ. 3 ವರ್ಷದಿಂದನೂ ಇಫ್ತಿಯಾರ್ ಪಾರ್ಟಿ ಕಳೀತಾನೇ ಇದ್ದಾರೆ.
ಸೊ ಅವ್ರಿಗೆ 6 ವರ್ಷ, ನಮ್ಗೆ 6 ವರ್ಷ ಆಯಿತು, 3 ವರ್ಷ ಆಯಿತು. ಸೊ ಅವಾಗಿಂದನೂ ಬರಬೇಕು ಅಂತ ಪಾರ್ಟಿ ಅವರು ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. Happy to see you all, and yeah, bye ಎಲ್ಲರಿಗೂ. So happy to see you. ನಾನು ಜಾಕಿರ್ ಬಾಯ್ ಮತ್ತು ಪೂಜಾ, I know them from a long time, but last year ನಾನು ಬರೋಕ್ಕಾಗಲಿಲ್ಲ. But this year I made it, so I will be the first person to go to Big Boss in Vijay TV. So I came before than you. I was anybody. So ಖುಷಿ ಆಗ್ತದೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ನಿಮ್ಮ ಜೊತೆ ನಾವು ಒಬ್ಬರು ಇವತ್ತು ಎಲ್ಲರ ಜೊತೆಗಿರೋದು ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಪೂಜಾ ಆ್ಯಂಡ್ ಸಾಕಿ ಬ್ರೋ, ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು. ಮಾಡ್ಕೊಂಡು ಬರ್ತೀನಿ. ಮಟನ್ ಇದ್ರೆ ಪೂಜಾ ಮತ್ತು ಜಾಕೀರ್ ಅವರು ಅವರ ಆತ್ಮೀಯತೆ ನೋಡಿದರೆ ಅದೊಂದು ಸಂಗಮ ಇಬ್ಬರು. ಆ ಸಂಗಮದ ಇಫ್ತಿಯಾರಿ ಕೂಟ ಹೇಗಿದೆ ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಜಾತಿ ಧರ್ಮದವ್ರನ್ನ ಕರೆದು ಒಂದೇ ವೇದಿಕೆಯಲ್ಲಿ ಹಂಚಿಕೊಂಡು ಇಫ್ತಿಯಾರಿ ಮಾಡೋದಿಲ್ಲ. ಇದೇ ನಿಜವಾದ ಧರ್ಮ. ಶಾಂತಿಯೇ ಮೂಲ ಮಂತ್ರ ಅಂತೇಳಿ ಪ್ರವಾದಿಯವರು ಹೇಳಿದ್ದಾರೆ. ಧರ್ಮ ಮೂಲ ಮಂತ್ರ ಅಲ್ಲ, ಶಾಂತಿ ಇರಬೇಕು. ಶಾಂತಿ ಇದ್ದರೆ ಮಾತ್ರ ಧರ್ಮ ನಿಲ್ಲಿಸ್ತದೆ ಅಂತ ಹೇಳಿದ್ದಾರೆ. ಈ ಇಫ್ತಿಯಾರಿ ಕೂಟ 6ನೇ ವರ್ಷದ್ದು. ಇನ್ನು 66 ವರ್ಷ ಹೀಗೆ ನಡೀಲಿ, 106 ವರ್ಷ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಿಜವಾಗ್ಲೂ ಹೇಳ್ತೀನಿ. ಇದು ಒಂದು ವಿಶೇಷ ವಿಭಿನ್ನವಾದಂಥ ಇಫ್ತಿಯಾರಿ ಕೂಟ. ಭಾಳ ಜನ ಮಾಡ್ತಾರೆ, ಬಟ್ ಇದು ಮಾಡಿದ್ರು. ಮುಜಾಹಿದ್ ಮಾತಾಡಿದ್ರು, ಬಾಬಾ ಸಿದ್ದಿಕಿ ಮುಂಬೈಯಲ್ಲಿ ಮಾಡ್ತಾರೆ, ದಿಲ್ಲಿನಲ್ಲಿ ಮಾಡಲಿ, ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾದರೆ ನಮಗೂ ಒಳ್ಳೇದಾಗ್ತದೆ ಅಂತೇಳಿ ಭಾವಿಸ್ತಾ. ಹೇಗೆ ಅನ್ನಿಸ್ತಾ ಇದೆ ಸರ್? ಏನಂತ ವಿಶ್ ಮಾಡಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ? ಮೊದಲಿಗೆ ಎಲ್ರಿಗೂ ನಮಸ್ಕಾರ, ಸಲಾಮ್ ಅಲೈಕುಮ್. ಎಲ್ಲಿ ಜಾಕೀರ್ ಮತ್ತು ಪೂಜಾ ಅವರು ಇರ್ತಾರೆ ಅಲ್ಲಿ ಈ ಸೌಹಾರ್ದ, ಸಂತೋಷ ಕೂಟ ಸದಾ ಇದ್ದೇ ಇರುತ್ತೆ. ನಾನು ಇದು ಬರ್ತಾ ಇರೋದು ಮೊದಲನೇ ಸಲ. ಆ್ಯಕ್ಚುಲಿ ನಮ್ಮ ಕನ್ನಡ ನಜೀರ್ ಸಾಹೇಬರು ಬೇರೆ ಇದ್ದಾರೆ ಜೊತೆಯಲ್ಲಿ, ನಮ್ಮ ಭಾಳ ಆತ್ಮೀಯ ಸ್ನೇಹಿತರು, ಮತ್ತು ಇಲ್ಲಿರೋ ಎಲ್ಲರೂ ಕೂಡ ಆತ್ಮೀಯರೇ. ಒಂದು ಆತ್ಮೀಯರ ಸಂತೋಷ ಕೂಟ. ತುಂಬ ಖುಷಿ ಆಗುತ್ತೆ. ಈ ಥರದ ಇವೆಂಟ್ಗಳು ಪದೇ ಪದೇ ನಡೀಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ಈದ್ ಮುಬಾರಕ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಕೋಣ ಸಿನಿಮಾದ ವಿಶೇಷವಾಗಿ ನಮ್ಮ ರಾಗಿಣಿ ಕಡೆಗೆ ಹೋಗು ಪಾರ್ಟಿ ಅಟೆಂಡ್ ಮಾಡ್ತಿರೋದು. ಆ್ಯಂಡ್ ಜಾಕೀರ್, ಐ ಆಮ್ ಸೋ ಸಾರಿ, ನನಗೆ ಇಷ್ಟು ವರ್ಷ ನೀವು ಕರೆದಾಗ ಬರೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಟುಡೇ ಆ್ಯಂಡ್ ದಿಸ್ ಟೈಮ್ ವೆನ್ ಎವರ್ ಐ ಲೈಕ್ ವೆನ್ ಐ ರಿಸೀವ್ ದ ಇನ್ವೈಟ್, ನಾನು ಡೆಫಿನೆಟ್ಲಿ ಅಂದ್ಕೊಂಡೆ ಈ ಸತಿ ಹೋಗಲೇಬೇಕು. ಏನು ವೆರೈಟೀಸ್ ಆಫ್ ಫುಡ್ನ ನಾನು ಟೇಸ್ಟ್ ಮಾಡಲೇಬೇಕು ಅಂತ. ಐ ಹೈಲಿ ಕೇಮ್ ಬಿಕಾಸ್ ಆಫ್ ದ ಫುಡ್. ಅವ್ರು ಒಳ್ಳೆ ಹಾಡುಗಳು ಆಡ್ತಾರೆ. ದಯವಿಟ್ಟು ಕನ್ನಡಿಗರೇ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಇರಲಿ. ನಮ್ಮ ರಾಜ್ಕುಮಾರ್ ಅವ್ರ ಹಾಡುಗಳು ಆಡ್ತಾರೆ, ನೀವು ಕೇಳಿ, ನಾನೇನು ಹೇಳಲ್ಲ, ಬಹಳ ಅದ್ಭುತವಾಗಿ ಆಡ್ತಾರೆ. ಥ್ಯಾಂಕ್ ಯು ಸರ್. ಇವ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ. ನಮಸ್ಕಾರ. ಭಾರತ ದೇಶದಲ್ಲೇ ಕಾಣಿಸ್ಕೊಳ್ಳೋದು ಸ್ನೇಹಕೂಟ. ಎಸ್, ನಾನು ನಾರ್ತಲ್ಲೂ ಅಷ್ಟು ಗಮನ ಮಾಡಿ ನೋಡಿದ್ರೆ ಅಷ್ಟೊಂದು ಇಲ್ಲ. ನಮ್ಮ ಸೌತಲ್ಲಿ ಕರ್ನಾಟಕದಲ್ಲಿರೋ ಪ್ರೀತಿ ಮತ್ತು ಬಾಂಧವ್ಯ ಎಲ್ಲ ಹಿಂದೂ, ಮುಸ್ಲಿಮ್ಸು, ಕ್ರೈಸ್ತರು ಎಲ್ಲರೂ ಸೇರಿ ಈ ಥರ ಒಂದು ಸ್ನೇಹಕೂಟಕ್ಕೆ ಒಂದು ದೊಡ್ಡ ಬೆಂಬಲ ಕೊಟ್ಟಿದ್ದು ನಮ್ಮ ಜಾಕೀರು. ಅಲ್ಲ ಇವ್ರಿಗೆ ಚೆನ್ನಾಗಿ ಮಡಗಲಿ, ಇವ್ರಿಗೆ ರಂಜಾನ್ ಮುಬಾರಕ್. ಅಲ್ಲ ಈ ರಂಜಾನ್ನಲ್ಲಿ ಇವ್ರ ಫ್ಯಾಮಿಲಿಗೆ ಚೆನ್ನಾಗಿ ಮಡಗಲಿ. ಯಾಕಂದರೆ ಇಂಥ ಒಂದು ಸ್ನೇಹಕೂಟಕ್ಕೆ ಎಲ್ಲರಿಗೂ ಸಭೆ ಸೇರಿಸಿ ಎಲ್ರಿಗೂ ಕೂಡಿಸಿದಾರಲ್ಲ, ಅದೊಂದು ದೊಡ್ಡ ಮಾತು. ಯಾಕಂದರೆ ಇಲ್ಲಿ ಬಂದಿರೋರು ಇಂಥ ಗಣ್ಯ ವ್ಯಕ್ತಿಗಳು, ದೊಡ್ಡವರೆಲ್ಲ ಬಂದಿರೋದು, ಯಾರಿಗೂ ಟೈಮ್ ಇಲ್ಲ, ಆದರೂ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಅಸ್ಲಾಂ ವಲೈಕುಮ್. NEL ಮುಖಾಂತರ ನಾವು ಸ್ನೇಹಕೂಟನ ಸುಮಾರು ಒಂದು 6 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮ ಆಫೀಸು, ಒಂದು ಆಫೀಸ್ ಎನ್ವೈರ್ಮೆಂಟು, ಒಂದು ಪಾರ್ಕಿಂಗ್ ಸ್ಪೇಸ್ನಲ್ಲಿ ಮಾಡ್ತಾ ಇದ್ವಿ. ಬಟ್ ರೂಪೇಶ್ ರಾಜಣ್ಣ ಅಣ್ಣ ಅವರು ನಮ್ಗೆ ಭಾಳ ಸಪೋರ್ಟ್ ಆಗಿ ಪ್ರೀವಿಯಸ್ ಇಯರ್ ಹೊಡೆದ್ರು, ಇಲ್ಲ ಇದು ನೆಕ್ಸ್ಟ್ ಮಟ್ಟಿಗೆ ನೀವು ತೊಗೊಂಡೋಗ್ಬೇಕು ಅಂತ. ಸೊ ಅದಕ್ಕೇನೆ ಇದೊಂದು ಸ್ವಲ್ಪ ಒಂದು ಪ್ರಯತ್ನ. ಹಾಗಾಗಿ ನಾವು ಲಾಸ್ಟ್ ಒಂದು 50 people 100 peopleನ ಗ್ಯಾದರ್ ಮಾಡ್ತಾ ಇದ್ವಿ. ಈ ಸಲ ಒಂದು 300 peopleನ ಗ್ಯಾದರ್ ಮಾಡಿದ್ದೀವಿ. ಇದೇ ರೀತಿ ನಮ್ಮನ್ನ ಆರ್ಟಿಸ್ಟ್ ಅವರು, ಸೆಲೆಬ್ರಿಟೀಸ್ ಇರಲಿ, ಪೊಲಿಟಿಕ್ಸ್ ಅವರು ಇರಲಿ, ಎಲ್ಲ ಈ ಸಹೋದರತೆನ ಉಳ್ಸೋಕ್ಕೆ, ಈ ಸ್ನೇಹಕೂಟಕ್ಕೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮಾಡ್ತೀವಿ. ಅದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಾವು ಯಾಕೆ ಎವ್ರಿ ಟೈಮು ಬಾಲಿವುಡ್ ಇಲ್ಲಿ ಹಾಲಿವುಡ್ ಸಣ್ಣ ಇದು ಎಕ್ಸಾಂಪಲ್ ಇರಬೇಕು, ಸ್ಯಾಂಡ್ಲ್ವುಡ್ ಎಕ್ಸಾಂಪಲ್ ಇರ್ಬೋದು. ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದನೂ ಈ ಸೆಲೆಬ್ರಿಟೀಸ್ನ ಒಂದು ಯೂನಿಟಿಯಾಗಿ ತೊಗೊಂಡೋಗ್ಬೇಕಂತ ಒಂದು ಪ್ರಯತ್ನ. ಆ ಯೂನಿಟಿ ಜೊತೆ ಆ ಬಿರಿಯಾನಿ ಇದೆಯಲ್ಲ, ಆ ಬಿರಿಯಾನಿ ಸ್ಪೆಷಾಲಿಟಿ ಎಲ್ಲರನ್ನ ಜೊತೆಗೆ ತೊಗೊಂಡು ಬರುತ್ತೆ. ಹಾಗಾಗಿ ಮಿಕ್ಕಿದೆಲ್ಲ ಜೊತೆಗೆ ಸೇರಿಕೊಂಡು ಎಲ್ಲ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಂಧವ್ಯಾಗಿ ಇದೇ ರೀತಿ ಸ್ನೇಹಕೂಟನ ಸಪೋರ್ಟ್ ಮಾಡಿ ಬರ್ತಾರೆ ಅಂತ ಹೇಳ್ಕೊಂಡು ನಂಬಿಕೆ. ಥ್ಯಾಂಕ್ ಯು. ಮುಖ್ಯ ಅತಿಥಿಯಾಗಿ ಈ ಸಲ ಸಂತೋಷ್ ಲಾಡ್ ಸರ್ ಬಂದಿದ್ರು.
ಐ ವಾಂಟ್ ಟು ಥ್ಯಾಂಕ್ ಹಿಮ್. ತುಂಬ ಶಾರ್ಟ್ ನೋಟಿಸ್ನಲ್ಲಿ ಸಿಕ್ಕಿದ್ರು. ನೆಕ್ಸ್ಟ್ ಬರೀ ಒಂದು ಕಾಲ್ನಲ್ಲಿ ಹೋಗಿ ಮೀಟ್ ಮಾಡಿದ ತಕ್ಷಣ ಖಂಡಿತ ಬರ್ತೀನಿ ಅಂದರು. ಅವರು ಸಂಸತ್ನಲ್ಲಿ ಇದ್ರೂ ಟೈಮ್ ಶೆಡ್ಯೂಲ್ ತೊಗೊಂಡು ಒಂದು 5 ಮಿನಿಟ್ಸ್ ಬಂದೋಗ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಹೋದರು. ಹಾಗಾಗಿ ನಮ್ಮ ರಾಗಿಣಿ ಬಂದರು, ಸೆಲೆಬ್ರಿಟಿ. ಹಾಗೆ ಇವರು ಕನ್ನಡ ಚಲನ ಸುಮಾರು ಅವ್ರು ಬಂದರು. ಆಮೇಲೆ ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದನೂ ಬಂದಿದ್ರು. ಸೊ ಇಟ್ಸ್ ಓವರ್ ಆಲ್ ಒಳ್ಳೆ ಸಕ್ಸಸ್ ಆಯಿತು. ಸೊ ಥ್ಯಾಂಕ್ ಯು ಮೀಡಿಯಾ ಟೀಮು, ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ. ಇವತ್ತು ತುಂಬಾನೇ ಒಂದು ಸ್ಪೆಷಲ್ ಒಕೇಶನ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಯಾವುದೋ ಒಂದು ನಮ್ಮ ಫ್ಯಾಮಿಲಿ ಪೂಜಾ ಮತ್ತೆ ಜಾಕಿರ್ ಅವ್ರದ್ದು ಇಫ್ತಾರ್ ಪಾರ್ಟಿ ಬರ್ತಾ ಇದ್ದೀನಿ. ನಮ್ದು ಅಸೋಸಿಯೇಷನ್ ಇಸ್ ನೌ ಐ ಥಿಂಕ್ ಮೋರ್ ದೆನ್ 2 to 3 years ಇರಬೇಕು. ಬಟ್ ಯಾವುದೋ ಒಂದು ಆ ಥರ ಸಂದರ್ಭ ಇರಲಿಲ್ಲ, ಬಂದಿರಲಿಲ್ಲ. ಆ್ಯಂಡ್ ಐ ಫೀಲ್ ಐ ಮಿಸ್ಡ್ ಔಟ್ ಫಾರ್ ಸೋ ಮೆನಿ ಇಯರ್ಸ್. ಆ್ಯಂಡ್ ಅವರಿಬ್ರು ಫ್ಯಾಮಿಲಿ ಥರ ನನಗೆ. ಸೊ ಇದು ನನ್ನ ಫ್ಯಾಮಿಲಿ, ನನ್ನ ಮನೆ ಥರನೇ ಇರೋದು ಎಲ್ಲರೂ. ನನಗೆ ತುಂಬ ಖುಷಿ ಆಗ್ತಿದೆ. ಊಟ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ವರ್ಲ್ಡ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಜೊತೆಗೆ. ದೇ ಆರ್ ಡೂಯಿಂಗ್ ಸಮ್ ಅಮೇಝಿಂಗ್ ವರ್ಕ್. ಆ್ಯಂಡ್ ಅವ್ರ ಅಚೀವ್ಮೆಂಟ್ಸ್ಗಿಂತ ಅವರು ಮಾಡಿರೋ ಎಫರ್ಟ್ಸ್ಗೆ ನಾವು ಅಪ್ರಿಸಿಯೇಷನ್ ಕೊಡಬೇಕು. ಬಿಕಾಸ್ ಇಟ್ಸ್ ನಾಟ್ ಈಸಿ. ಒಂದು ಕಂಪ್ನಿ ಆಗಿ ಎಲ್ಲ ನಮ್ಮ ಕರ್ನಾಟಕದಿಂದ ಒಂದು ಕಂಪ್ನಿ ಆಗಿ, ಲೋಕಲ್ ಆಗಿ ಒಂದು ಕಂಪ್ನಿ ಆಗಿ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಇಷ್ಟು ಒಳ್ಳೆ ಹೆಸರು ಮಾಡಬೇಕು ಅಂದರೆ ತುಂಬಾ ಕಷ್ಟ ಕೆಲಸ ಅದು. ಆ್ಯಂಡ್ ನಾಟ್ ಜಸ್ಟ್ ಅವಾರ್ಡ್ಸ್ ಆ್ಯಂಡ್ ಅಪ್ರಿಸಿಯೇಷನ್ ಆಫ್ ಡಿಫ್ರೆಂಟ್ ಜಾನ್ರೇಸ್, ಬಟ್ ಸೋಷಲ್ ಆಗಿ ಕೂಡ ತುಂಬ ಒಳ್ಳೆ ವರ್ಕ್ ಮಾಡ್ತಿದ್ದಾರೆ. ಅದಕ್ಕೆ ನನಗೂ ತುಂಬಾ ಖುಷಿ, ಹೆಮ್ಮೆ ವಿಷಯ ದಟ್ ಐ ಆಮ್ ಅಸೋಸಿಯೇಟೆಡ್ ಟು ಬೋತ್ ಆಫ್ ದೆಮ್. ಆ್ಯಂಡ್ ಇದೇ ತರ ಈ ಒಂದು ಒಳ್ಳೆ ದಿನ, ಒಂದು ಆಸ್ಪಿಷಿಯಸ್ ದಿನ, ಐ ವಿಶ್ ದೆಮ್ ಆಲ್ ದ ಸಕ್ಸಸ್. ಆ್ಯಂಡ್ ಇದೇ ತರ ನಮ್ಮ ಪ್ರೀತಿ ವಿಶ್ವಾಸ ಒಟ್ಟಿಗೆ ಇರಲಿ ಒಂದು ಟೀಮ್ ಆಗಿ. ಆ್ಯಂಡ್ ನಮ್ಮ ಕಂಪನಿ ಇನ್ನೂ ಬೆಳಲಿ ಅಂತ. ಫಸ್ಟ್ ಇಯರ್ ಬರ್ತಾ ಇದ್ದೀನಿ ನಾನು. ಫಸ್ಟ್ ಇಫ್ತಾರ್ ನನ್ನ ಫಸ್ಟ್ ಟೈಮ್. ಯಾವುದು ತುಂಬಾ ಚೆನ್ನಾಗಿ. ಮಟನ್ ಬಿರಿಯಾನಿ ವಾಸ್ ಅಮೇಝಿಂಗ್. ಆ್ಯಂಡ್ ಎಲ್ರಿಗೂ ಗೊತ್ತು ನನಗೆ ಊಟ ಮಾಡೋಕ್ಕೂ ತುಂಬ ಇಷ್ಟ, ತಿನ್ನೋಕ್ಕೂ ಇಷ್ಟ, ತಿನ್ಸೋಕ್ಕೂ ಇಷ್ಟ. ಸೊ ಊಟ ವಿಷಯದಲ್ಲಿ ಯಾವುದು ಕಮ್ಮಿ. ದೇವರು ಇಸ್ ಕೆಪ್ಟ್ ಅಸ್, ಗಾಡ್ ಇಸ್ ಕೈಂಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಲ್ಪ್ ಇವೆಂಟ್ ಬಂದು ಈದ್ ಮುಬಾರಕ್. ಅಂಡ್ ತುಂಬಾನೇ ಖುಷಿ ಆಗ್ತದೆ ಇಂಥ ಒಂದು ಕಲ್ಚರಲ್ ಇವೆಂಟ್ಗೆ ಬಂದಿರೋದು. ಅಂಡ್ ನಾನ್ ಸ್ಟೇ ಆಗಿರೋದು ಫ್ರೇಜು ಟೌನ್. ಆ ಫುಡಿ ಟೇಸ್ಟ್ ಎಲ್ಲ ನೋಡಿದ್ದೆ, ಬಟ್ ಆದ್ರೂ ಏನಂತಾರೆ ದಾವತ್ತಲ್ಲಿ ಇರೋ ಟೇಸ್ಟ್ ಇರೋದು ಫುಡ್ ಮಾತ್ರ ಅಮೇಝಿಂಗ್. ಇನ್ನವರೆಗೂ ಸ್ಮೆಲ್ ಕೂಡ ಹೋಗಿಲ್ಲ ಕೈಯಲ್ಲಿ, ಅಷ್ಟು ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಎಲ್ಲರೂ ಗೆಟ್ ಟುಗೆದರ್ ಆಗಿ ಒಂದು ಕಲ್ಚರ್ನ ಕೂಡಿ ಮಾಡೋಂಥದ್ದು ತುಂಬಾನೇ ಖುಷಿ ಆಗ್ತದೆ. ಥ್ಯಾಂಕ್ ಯು. 6 ವರ್ಷ ಮಾಡ್ತಿದ್ದಾರೆ ಇವೆಂಟು, ಬಟ್ ಆದ್ರೆ ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ಇನ್ನ